ನಾಡಿನಾದ್ಯಂತ ಸಮಸ್ತ ಜನತೆ ಮಹಾಶಿವರಾತ್ರಿಯನ್ನ ಆಚರಿಸ್ತಾ ಇದ್ದಾರೆ. ದೇಗುಲಗಳಿಗೆ ಹೋಗಿ ಬರ್ತಾ ಇದ್ದಾರೆ. ಪೂಜೆ ಪುನಸ್ಕಾರ ಜಾಗರಣೆ ಇದೆಲ್ಲವನ್ನು ಕೂಡ ತಯಾರಿ ಮಾಡಿಕೊಂಡು ಮಾಡ್ತಿದ್ದಾರೆ. ಮಂಗಳೂರಿನ ಕದ್ರಿ ಮಂಜುನಾಥನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಶಿವರಾತ್ರಿ ಇರೋದ್ರಿಂದ ದೇವರಿಗೆ ವಿಶೇಷ ಪೂಜೆ ಸಲ್ಲಿಕೆ ಮಾಡ್ತಿದ್ದಾರೆ. ಅಭಿಷೇಕಗಳನ್ನ ಮಾಡಿಸ್ತಾ ಇದ್ದಾರೆ. ಕದ್ರಿ ದೇವಸ್ಥಾನದ 7 ತೀರ್ಥ ಕೆರೆಯಲ್ಲಿ ಭಕ್ತರು ಮಿಂದೆದ್ದು ಪುಣ್ಯ ಸ್ನಾನವನ್ನ ಮಾಡಿರೋದು. ಗೋಮುಖ ತೀರ್ಥದಿಂದ ಅಭಿಷೇಕ ಮಾಡ್ತಾ ಇದ್ದಾರೆ ಭಕ್ತರು. ಹೆಚ್ಚಿನ ಶಿವ ಭಕ್ತರಿಂದ ಇವತ್ತು ಉಪವಾಸ ವ್ರತ ಆಚರಣೆ ಮಾಡ್ತಿದ್ದಾರೆ. ಹೀಗಾಗಿ ರಾತ್ರಿ ಇಡೀ ಕೂಡ ದೇವಸ್ಥಾನದಲ್ಲೇ ಇದ್ಕೊಂಡು ಜಾಗರಣೆ ನಡೆಸ್ತಾರೆ ಭಕ್ತರು. ಸದ್ಯಕ್ಕೆ ಈಗ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ದೇವರ ದರ್ಶನ ಪಡ್ಕೊಳ್ಳೋದಕ್ಕೆ ಅಂತ ಕಾಯ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆನೆ ದೇವಸ್ಥಾನದತ್ತ ಭಕ್ತ ಸಾಗರ ಮುಖ ಮಾಡಿರುವಂಥದ್ದು. ಮಂಗಳೂರಿನ ಕದ್ರಿ ದೇವಸ್ಥಾನದಲ್ಲಿ ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದ್ದಾರೆ ಭಕ್ತಾದಿಗಳು. ಕದ್ರಿ ದೇವಸ್ಥಾನದ 7 ತೀರ್ಥ ಕೆರೆಯಲ್ಲಿ ಭಕ್ತರು ಮಿಂದೆದ್ದು ಪುಣ್ಯ ಸ್ನಾನವನ್ನ ಮಾಡಿ ಗೋಮುಖ ತೀರ್ಥದಿಂದ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ. ದೇವರ ಪ್ರಾರ್ಥನೆ ಮಾಡ್ತಿದ್ದಾರೆ. ಮಹಾದೇವನ ಕೃಪೆಗೆ ಪಾತ್ರರಾಗಬೇಕು ಅಂತ ಬೇರೆ ಬೇರೆ ಕಡೆಯಿಂದ ಕದ್ರಿ ದೇವಸ್ಥಾನಕ್ಕೆ ಬರ್ತಿದ್ದಾರೆ. ಜೊತೆಗೆ ಅಭಿಷೇಕ ಅಂತ ಬಂದಾಗ ಮಹಾದೇವನಿಗೆ ಅದೆಷ್ಟೇ ಅಭಿಷೇಕ ಮಾಡಿದ್ರು ಕೂಡ ಕಡಿಮೆನೆ, ತೃಪ್ತಿನೇ ಆಗೋದಿಲ್ಲ. ಎಷ್ಟು ಅಭಿಷೇಕ ಮಾಡಿದ್ರು ಕೂಡ ಮಾಡಿಸ್ಕೊಳ್ತಾನೆ ಶಿವ. ಹೀಗಾಗಿ ವಿವಿಧ ರೀತಿಯ ಅಭಿಷೇಕಗಳನ್ನ ಮಾಡಲಾಗ್ತಾ ಇದೆ. ಇನ್ನು ಪೂಜೆ ಪುನಸ್ಕಾರಗಳು ಶುರುವಾಗೋದೇ ಬಹಳ ತಡವಾಗಿ. ಏಕೆಂದರೆ ಈ ಅಭಿಷೇಕಗಳು ಅಂತ ಬಂದಾಗ ಕ್ಷೀರಾಭಿಷೇಕ ಸೇರಿದಂತೆ ತುಪ್ಪ ಬೇರೆ ಬೇರೆ ರೀತಿಯ ಅಭಿಷೇಕಗಳನ್ನ ಮಾಡ್ತಾರೆ. ಹಾಗಾಗಿ ಅಭಿಷೇಕಕ್ಕೆ ಈ ಒಂದು ಶಿವರಾತ್ರಿಯ ಸಂದರ್ಭದಲ್ಲಿ ಬಹಳ ಮಹತ್ವ ಇದೆ. ಹಾಗಾಗಿ ಈ 7 ಕೆರೆಯಲ್ಲೂ ಕೂಡ ಮಿಂದೆದ್ದಂತಹ ಭಕ್ತಾದಿಗಳು ಕದ್ರಿ ದೇವಸ್ಥಾನದ ಶಿವನ ದರ್ಶನ ಪಡ್ಕೊಳ್ಳೋದಕ್ಕೆ ಅಂತ ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಗೋಮುಖ ತೀರ್ಥದಿಂದ ಅಭಿಷೇಕ ಮಾಡ್ತಿರುವಂಥ ದೃಶ್ಯಗಳನ್ನ ಗಮನಿಸ್ತಿದ್ದೀರಾ. ಮತ್ತೊಂದು ಕಡೆಗೆ ಭಕ್ತಾದಿಗಳು ಮಿಂದೆದ್ದು ಪುಣ್ಯ ಸ್ನಾನವನ್ನ ಮಾಡಿ ಅದಾದ ಬಳಿಕ ದೇವಸ್ಥಾನದತ್ತ ತೆರಳ್ತಾ ಇರುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇವತ್ತು ರಾತ್ರಿ ಇಡೀ ಕೂಡ ಜಾಗರಣೆ ಇರುತ್ತೆ. ಹಾಗಾಗಿ ದೇವಸ್ಥಾನದಲ್ಲೇ ಇದ್ದು ಜಾಗರಣೆ ಮಾಡಬೇಕು, ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಭಕ್ತಾದಿಗಳೆಲ್ಲರೂ ಕೂಡ ಕದ್ರಿ ದೇವಸ್ಥಾನದತ್ತ ಮುಖ ಮಾಡಿದ್ದಾರೆ. ಹೋಗಿ ಮುಂದೆ ಹೋಗಿ ನಡೀರಿ, ನಿಲ್ಬೇಡಿ ಅಲ್ಲಿ, ನಿಲ್ಬೇಡಿ ಅಣ್ಣ ನೀರಲ್ಲಿ ನಡೀರಿ, ಮುಂದೆ ಹೋಗಿ. ಒಂದು ಚೊಂಬು ಈಗಾಗಲೇ ಬೇರೆ ಬೇರೆ ಕಡೆಯಿಂದ ಕದ್ರಿ ದೇವಸ್ಥಾನದತ್ತ ಭಕ್ತಾದಿಗಳು ಬರ್ತಾ ಇದ್ದಾರೆ. ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿದ್ದಾರೆ. ಭಕ್ತಾದಿಗಳ ಜೊತೆಗೆ ನಮ್ಮ ಪ್ರತಿನಿಧಿ ಆದಿತ್ಯ ಮಾತನಾಡಿದ್ದಾರೆ. ಏನ್ ಹೇಳಿದ್ರು, ಯಾವ ರೀತಿ ವಿಶೇಷ ಪೂಜೆ ತಯಾರಿಗಳಿರುತ್ತೆ ನೋಡೋಣ. ಶಿವರಾತ್ರಿಯ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಶಿವ ಸಾನ್ನಿಧ್ಯಗಳು ಭಕ್ತ ಸಾಗರದಿಂದ ತುಂಬಿ ತುಳುಕ್ತಾ ಇದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಿವ ಸಾನ್ನಿಧ್ಯ ಅಂತ ಹೇಳುವಂತ ಸಂದರ್ಭ ಮಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನ ಏನಿದೆ, ಇವತ್ತು ಶಿವರಾತ್ರಿಯ ಪ್ರಯುಕ್ತ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ತೀರ್ಥ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಖುದ್ದು ತಾವೇ ಶಿವನಿಗೆ ವಿಶೇಷ ಪೂಜೆಯನ್ನ ಪುನಸ್ಕಾರಗಳನ್ನ ಪ್ರಮುಖವಾಗಿ ಅಭಿಷೇಕಗಳನ್ನ ಕೂಡ ಸಮರ್ಪಿಸ್ತಾ ಇದ್ದಾರೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ನಾನು ಮಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿದ್ದೇನೆ. ಶಿವರಾತ್ರಿಯ ಪ್ರಯುಕ್ತ ಕೇವಲ ಮಂಗಳೂರು ಭಾಗ ಮಾತ್ರ ಅಲ್ಲದೆ ಜಿಲ್ಲೆಯಲ್ಲದೆ ರಾಜ್ಯದ ನಾನಾ ಭಾಗದಿಂದ ಇಲ್ಲಿ ಭಕ್ತರು ಆಗಮಿಸ್ತಾರೆ. ಮಂಜುನಾಥ ದೇವರ ಒಂದು ಆಶೀರ್ವಾದವನ್ನ ಪಡಿತಾರೆ. ಮತ್ತು ಈ ಕ್ಷೇತ್ರದ ಒಂದು ವಿಶೇಷತೆ ಏನು ಅಂದ್ರೆ ಬಹಳ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿರುವಂತಹ ದೇವಸ್ಥಾನ ಇದು. ಸಾಮಾನ್ಯವಾಗಿ ಇಡೀ ದೇಶದಲ್ಲಿ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಶಿವನ ಸಾನ್ನಿಧ್ಯ ಅಂದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ. ಆದ್ರೆ ಧರ್ಮಸ್ಥಳದ ಒಂದು ಮಂಜುನಾಥನ ಒಂದು ಮೂಲ ದೇವಸ್ಥಾನ ಅಂದ್ರೆ ಅದು ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನ. ಇಲ್ಲಿಂದನೇ ಅಣ್ಣಪ್ಪ ಸ್ವಾಮಿ ಶಿವಲಿಂಗವನ್ನ ತೆಗೆದುಕೊಂಡು
ಹೋಗಿ ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾನೆ ಅನ್ನುವಂಥ ಒಂದು ಐತಿಹ್ಯ ಕೂಡ ಇರುವಂಥದ್ದು. ಹಾಗಾಗಿ ಬಹಳ ಪೂರ್ಣ ಪ್ರಸಿದ್ಧವಾಗಿರುವಂತಹ ಕ್ಷೇತ್ರ ಇದು. ಇದರೊಂದಿಗೆ ಸಾಕಷ್ಟು ವಿಶೇಷತೆಗಳು ಕೂಡ ಇದೆ. ಮತ್ತು ಶಿವರಾತ್ರಿ ಬಂತು ಅಂತ ಹೇಳಿದಂಥ ಸಂದರ್ಭ ಇಲ್ಲಿ ಭಕ್ತರು ಪ್ರಮುಖವಾಗಿ 7 ಕೆರೆ ಏನಿದೆ, ಈ 7 ಕೆರೆಗಳಲ್ಲಿ ಮಿಂದೆದ್ದು ಪುನೀತರಾಗ್ತಾರೆ. ಈಗ ನೀವು ನೋಡ್ಬೋದು ಇಲ್ಲಿ ಜನ ಸಾಲುಗಟ್ಟಿ ನಿಂತಿರುವಂಥದ್ದು. ಇಲ್ಲಿ ಗೋಮುಖ ಗಣಪತಿ ಸಾನ್ನಿಧ್ಯ ಇದೆ. ಇಲ್ಲಿ ಸ್ವತಃ ಗಂಗೆ ನಿರಂತರವಾಗಿ ಹರಿತಾ ಇರ್ತಾಳೆ ಅನ್ನುವಂಥ ನಂಬಿಕೆ. ಅಂದರೆ ಇಡೀ ಮಂಗಳೂರಿಗೆ ನೀರಿನ ಕ್ಷಾಮ ಎದುರಾದಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ಹರಿಯುವಂತಹ ನೀರು ನಿಲ್ಲೋದಿಲ್ಲ, ಕಾಶಿಯಿಂದಲೇ ಆ ನೀರು ಹರಿದು ಬರುತ್ತೆ ಅನ್ನುವಂತಹ ಒಂದು ನಂಬಿಕೆ ಇರುವಂಥದ್ದು. ಹಾಗಾಗಿ ಆ ಒಂದು ನೀರನ್ನು ಪಡೆಯೋದಕ್ಕೆ, ಆ ಒಂದು ತೀರ್ಥವನ್ನು ಪಡೆಯೋದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸರತಿ ಸಾಲು ನಿಂತಿರುವಂಥದ್ದನ್ನು ಗಮನಿಸ್ತಾ ಹೋಗ್ಬೋದು. ಇನ್ನು ಈ ಕ್ಷೇತ್ರದ ವಿಶೇಷತೆ ಇನ್ನೊಂದು ಏನು ಅಂತ ಹೇಳಿದರೆ ಇಲ್ಲಿರುವಂಥ ಕೆರೆಗಳು 7 ಕೆರೆಗಳು ಇದೆ. ಈ 7 ಕೆರೆಗಳಲ್ಲೂ ಕೂಡ ಭಕ್ತರು ಮಿಂದೆ ಹೇಳ್ತಾರೆ. ಅದು ಕೂಡ ಇವತ್ತು ಶಿವರಾತ್ರಿಯ ಕಾರಣದಿಂದಾಗಿ ಎಷ್ಟು ಜನ ಇವತ್ತು ಇಲ್ಲಿ ತುಂಬಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಸರತಿ ಸಾಲಿನಲ್ಲಿ ಭಕ್ತರು ನಿಂತಿರುವಂಥದ್ದು. ಬೆಳಗಿನಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರ ಆಗಮನವಾಗ್ತಾ ಇದೆ. ಇಲ್ಲಿ ಮಿಂದೆದ್ದು ಗೋಮುಖ ಗಣಪತಿಯ ಆಶೀರ್ವಾದವನ್ನು ಪಡೆದು ಬಳಿಕ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದವನ್ನು ಪಡೆಯೋದಕ್ಕೆ ಜನ ಮುಂದಾಗ್ತಾ ಇರುವಂಥದ್ದು. ಇನ್ನೊಂದು ವಿಚಾರವನ್ನು ಅಂದರೆ ಸಾಮಾನ್ಯವಾಗಿ ಶಿವನಿಗೆ ಪೂಜೆಯನ್ನು ಸಲ್ಲಿಸಬೇಕು ಅಂದರೆ ಭಕ್ತರು ದೇವಸ್ಥಾನಕ್ಕೆ ಹೋಗ್ತಾರೆ, ತಮ್ಮ ಸೇವೆಯನ್ನು ಕೊಡ್ತಾರೆ. ಯಾರ ಮೂಲಕ ಕೊಡ್ತಾರೆ ಅಂದರೆ ಪುರೋಹಿತರ ಮೂಲಕ ಸೇವೆಯನ್ನು ಮಾಡುವಂಥದ್ದನ್ನು ನಾವು ನೋಡಬಹುದು. ಆದರೆ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲೊಂದು ವಿಶೇಷ ಅವಕಾಶ ಭಕ್ತರಿಗೆ ಇರುವಂಥದ್ದು. ಸ್ವತಃ ತಾವೇ ಮಂಜುನಾಥನ ಆರಾಧನೆಯನ್ನು ಮಾಡಬಹುದು, ಮಂಜುನಾಥ ಸ್ವಾಮಿಯ ಲಿಂಗಕ್ಕೆ ಅಭಿಷೇಕವನ್ನು ಕೂಡ ಮಾಡಬಹುದು. ಅಂತಹ ಒಂದು ವ್ಯವಸ್ಥೆ ಇರುವಂತಹ ದೇವಸ್ಥಾನ ಅಂದ್ರೆ ಅದು ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ. ಇಲ್ಲಿ ನೀವು ನೋಡಬಹುದು, ಇಲ್ಲಿ ಪುರೋಹಿತರು ಅಭಿಷೇಕವನ್ನ ಮಾಡ್ತಾ ಇಲ್ಲ, ಬದಲಾಗಿ ಭಕ್ತರೇ ತಾವು ಕಳಶದಲ್ಲಿ ತಂದಂತಹ ಒಂದು ತೀರ್ಥವನ್ನ ಶ್ರೀ ಮಂಜುನಾಥ ಸ್ವಾಮಿಗೆ ಪ್ರಮುಖವಾಗಿ ಈಶ್ವರ ದೇವರಿಗೆ ಸಮರ್ಪಿಸುವ ಮೂಲಕ, ಲಿಂಗಕ್ಕೆ ಸಮರ್ಪಿಸುವ ಮೂಲಕ, ಅಭಿಷೇಕವನ್ನ ಮಾಡುವ ಮೂಲಕ ದೇವರ ಒಂದು ಆಶೀರ್ವಾದವನ್ನ ಪಡಿತಾ ಇರುವಂತದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಇಂತಹ ಒಂದು ಅವಕಾಶ ಅಂದ್ರೆ ನೇರವಾಗಿ ಭಕ್ತರು ಶಿವಲಿಂಗವನ್ನ ಆರಾಧನೆ ಮಾಡುವಂಥದ್ದು, ಅದು ಕೂಡ ನೇರವಾಗಿ ಭಕ್ತರು ಶಿವಲಿಂಗವನ್ನ ಆರಾಧನೆ ಮಾಡುವಂಥದ್ದು, ಈಶ್ವರ ದೇವರ ಒಂದು ಆಶೀರ್ವಾದನ ಪಡೆಯುವಂತಹ ಅವಕಾಶ ಇರುವಂತದ್ದು ಅದು ಕದ್ರಿ ಶ್ರೀ ಮಂಜುನಾಥ ಸ್ವಾಮಿಯ ಆ ಸನ್ನಿಧಾನದಲ್ಲಿ. ಬೇರೆ ಬೇರೆ ಭಾಗದಿಂದ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ, ದೇವರ ಆಶೀರ್ವಾದವನ್ನ ಪಡಿತಾರೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ಕೇವಲ ಮಂಜುನಾಥ ಸ್ವಾಮಿಯ ಒಂದು ಕ್ಷೇತ್ರ ಮಾತ್ರ ಅಲ್ಲ, ಬೇರೆ ಬೇರೆ ದೇವರ ಒಂದು ಆರಾಧನೆಗಳು ಕೂಡ ಇಲ್ಲಿ ನಡೆಯುವಂಥದ್ದು. ಹಾಗಾಗಿ ಶಿವರಾತ್ರಿಯ ಪ್ರಯುಕ್ತವಾಗಿ ಇವತ್ತು ಕ್ಷೇತ್ರಕ್ಕೆ ಬಂದಂತಹ ಭಕ್ತರು ನಿಜವಾಗ್ಲೂ ಕೂಡ ಪುಳಕಿತರಾಗಿದ್ದಾರೆ, ಧನ್ಯರಾಗಿದ್ದಾರೆ. ಕದ್ರಿ ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಆಗಿರಬಹುದು, ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನದಲ್ಲೂ ಕೂಡ ಜಾಗರಣೆಯನ್ನ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ. ಪ್ರಮುಖವಾಗಿ ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ. ಇದಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಐತಿಹ್ಯ ಇರುವಂತಹ ಒಂದು ಶಿವ ಸಾನ್ನಿಧ್ಯಗಳು ಇದೆ. ಇದೆಲ್ಲವೂ ಕೂಡ ಇವತ್ತು ಭಕ್ತರಿಂದ ತುಂಬಿ ತುಳುಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ ಟಿವಿ 5 ಮಂಗಳೂರು. ನಿಲ್ಬೇಡಿ.